ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈಫ್. ನಾನು ಬ್ಯಾಂಗ್ಳೂರಿಂದ ವಾಯನಾಡ್ಗೆ ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ ಕಾರಲ್ಲಿ. ಈ ಒಂದು ರೋಡ್ ಟ್ರಿಪ್ ಬ್ಯಾಂಗ್ಳೂರ್ ಮೇನ್ ಸಿಟಿಯಿಂದ ವಾಯನಾಡ್ಗೆ 306 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಇದು ಆಲ್ಮೋಸ್ಟು 7 hours ಜರ್ನಿ. ಬನ್ನಿ ಈ ಒಂದು ವಾಯನಾಡ್ ರೋಡ್ ಟ್ರಿಪ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ನಾವು ಮನೆಯಿಂದ ಮಾರ್ನಿಂಗ್ 5:30ಗೆ ಬಿಟ್ವಿ. ಸೊ ಮ್ಯಾಪ್ ಪ್ರಕಾರ ನಾವು 11:30 to 12:30 ಅಷ್ಟರಲ್ಲಿ ರೀಚ್ ಆಗ್ತೀವಿ. ಯಾಕಂದರೆ ಆನ್ ದ ವೇ ಹೋಗ್ತಾ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಿಲ್ಲಿಸ್ತೀವಿ. ಸೊ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಡಿಲೇ ಆಗುತ್ತೆ. ಇವಾಗ ನಾವು ಬಂಡೀಪುರ ರೀಚ್ ಆದ್ವಿ. ಸೊ ಬಂಡೀಪುರದಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ನೀವು ಕೆಲವೊಂದು ಅನಿಮಲ್ಸ್ಗಳನ್ನ ಇಲ್ಲಿ ಸ್ಪಾಟ್ ಮಾಡ್ಬೋದು. ಎಲಿಫೆಂಟ್ ಮತ್ತು ಡಿಯರ್, ಜಿಂಕೆ ಮತ್ತು ಆನೆಗಳಿರುತ್ತೆ. ಸೊ ಅದನ್ನು ನೀವು ಅವಾಗ ಅಲ್ಲಿ ಸ್ಪಾಟ್ ಮಾಡ್ತಾ ನೋಡ್ಕೊತಾ ಹೋಗ್ಬೋದು. ಈ ಒಂದು ಪ್ಲೇಸ್ ಕೂಡ ಒಂಥರ ಲಾಂಗ್ ಡ್ರೈವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಎಂಟ್ರಿ ಫೀ ಬಂದು 20 rupees. ಫಾಸ್ಟಾಗಿ ಏನಾದರೂ ಇದ್ದರೆ 20 rupees ಹಂಗೆ ಕಟ್ ಆಗುತ್ತೆ. ಇಲ್ಲಾಂದರೆ ಎಂಟ್ರಿ ಟಿಕೆಟ್ ಅಂತ ಹೇಳಿ 50 rupees ನನಗೆ ಚಾರ್ಜ್ ಮಾಡ್ತಾರೆ. ಬನ್ನಿ ಆನ್ ದ ವೇ ಹೋಗ್ತಾ ಏನಾದರೂ ಅನಿಮಲ್ಸ್ನ ನಾವು ಸ್ಪಾಟ್ ಮಾಡ್ತೀವ ಅಂತ ಹೇಳಿ ನೋಡೋಣ. ಹಾಗೆ ನಾವು ವಾಯನಾಡ್ಗೆ ಹೋಗಬೇಕಾದ್ರೆ ಬಂಡೀಪುರನ ಕ್ರಾಸ್ ಮಾಡಿ ಹೋಗ್ತೀವಿ. ಸೊ ಈ ಒಂದು ಬಂಡೀಪುರ ಫಾರೆಸ್ಟ್ ಏರಿಯಾದಲ್ಲಿ ಹೋಗೋದ್ರಿಂದ ನೀವು ಅಲ್ಲಲ್ಲಿ ಅನಿಮಲ್ಸ್ಗಳನ್ನ ಸ್ಪಾಟ್ ಮಾಡ್ಬೋದು. ಬಟ್ ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೋಗಿದ್ರೆ ನೋಡ್ಬೋದಿತ್ತೇನೋ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ನಮ್ಗೆ ಅಷ್ಟೊಂದು ಸ್ಪಾಟ್ ಮಾಡೋಕ್ಕಾಗಿಲ್ಲ. ಒಂದು ಒಳ್ಳೆಯದು ವಿಷಯ ಏನಂದರೆ ಅಲ್ಲಲ್ಲಿ ಸ್ಪೀಡ್ ಬ್ರೇಕ್ ಆಗಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಫಾಸ್ಟಾಗಿ ಡ್ರೈವ್ ಮಾಡೋದಕ್ಕಾಗೋದಿಲ್ಲ. ಅದೊಂದು ರೀತಿ ಒಳ್ಳೆಯದೇ. ಬ್ಯಾಂಗ್ಳೂರಿಂದ ವಾಯನಾಡ್ಗೆ ಒಂದು ಲಾಂಗ್ ಡ್ರೈವ್ ಮಾಡ್ಕೊಂಡು ಬಂದಾದಮೇಲೆ ಈಗ ನಾವು ವಾಯನಾಡಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಸ್ಪಾಟ್ ಕಾರಪುಳ ಡ್ಯಾಮ್ ಆ್ಯಂಡ್ ಅಡ್ವೆಂಚರ್ ಪಾರ್ಕ್ಗೆ ರೀಚ್ ಆಗಿದ್ದೀವಿ. ಈ ಒಂದು ಪ್ಲೇಸಲ್ಲಿ ಬಂದು ಗೇನ್ ಸ್ವಿಂಗ್ ಹಾಗೆ ಲಾಂಗೆಸ್ಟ್ ಜಿಪ್ ಲೈನ್ ಅಂತೂ ತುಂಬಾ ಫೇಮಸ್ಸು, ಹಾಗೆ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನೀವು ಕಾರಪುಳ ಡ್ಯಾಮ್ಗೆ ಬಂದಾಗ ಇಲ್ಲಿ ಬಂದು ಕೇರಳಸ್ ಲಾಂಗೆಸ್ಟ್ ಜಿಪ್ ಲೈನ್ ಇದೆ. ಸೊ ಇಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಡ್ಯಾಮ್ ನೋಡಿಕೊಂಡು ಜೊತೆಗೆ ಕೆಲವೊಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ಇನ್ನು ಈ ಅಡ್ವೆಂಚರ್ ಪಾರ್ಕ್ನ ಎಂಟ್ರಿ ಟಿಕೆಟ್ ಬಂದು ಅಡಲ್ಟ್ಸ್ಗೆ 50 rupees ಹಾಗೆ ಚಿಲ್ಡ್ರನ್ಸ್ಗೆ 20 rupees. ಮತ್ತು ಇದರ ಟೈಮಿಂಗ್ ಬಂದು 9 AM to 6 PM ವರೆಗೂ ಇರುತ್ತೆ. ಇಲ್ಲಿ ಬರೀ ಜಿಪ್ ಲೈನ್ ಹಾಗೆ ಗೇನ್ ಸ್ವಿಂಗ್ ಅಷ್ಟೇ ಅಲ್ಲ, ಬೇರೆ ಅಡ್ವೆಂಚರ್ ರೈಡ್ಸ್ಗಳು ಕೂಡ ಇದೆ. ಸೊ ನೀವು ರೈಡ್ಸ್ಗಳನ್ನೂ ಕೂಡ ಮಾಡ್ಬೋದು. ಇಲ್ಲಿ VR ಝೋನ್ ಕೂಡ ಇದೆ. ಸೊ VR ಎಕ್ಸ್ಪೀರಿಯನ್ಸು, VR ಸಿನಿಮಾ ಇದು ಕೂಡ ಇಲ್ಲಿ ನೋಡ್ಬೋದು. ವಾವ್, ಇಲ್ಲಿಂದ ನೋಡಿ ವ್ಯೂ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈಗ ನಾವು ಜಿಪ್ ಲೈನ್ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಒಂದು ಜಿಪ್ ಲೈನ್ಗೆ ಬಂದು 390 rupees ನನಗೆ ಚಾರ್ಜ್ ಮಾಡ್ತಾರೆ. ಮತ್ತು ಈ ಜಿಪ್ ಲೈನ್ ಮಾಡೋದಕ್ಕೆ ನಾವು ಜೀಪಲ್ಲಿ ಹೋಗಬೇಕಾಗತ್ತೆ. ಆಲ್ಮೋಸ್ಟ್ 1 kilometer ಡಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಬಂದು 100 rupees ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬನ್ನಿ ಈ ಒಂದು ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ. ಈ ಒಂದು ಜಿಪ್ ಲೈನ್ನ ಕೇರಳದ ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಹೇಳಿ ಕರೀತಾರೆ. ನೀವು ಈ ಪ್ಲೇಸ್ಗೆ ಬಂದಾಗ ಮಿಸ್ ಮಾಡ್ದಿರ ಈ ಒಂದು ಜಿಪ್ ಲೈನ್ನ ಮಾಡಿ. ಒನ್ ಆಫ್ ದಿ ಬೆಸ್ಟ್ ಜಿಪ್ ಲೈನ್ ಅಂತಲೇ ಹೇಳ್ಬೋದು. ಈ ಒಂದು ಜಿಪ್ ಲೈನ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುವಂಥ ಸಿನಿಕ್ ವ್ಯೂನ ಎಂಜಾಯ್ ಮಾಡ್ಬೋದು. ನಾವು ಜಿಪ್ ಲೈನಿಂದ ಹಾಗೆ ಕ್ರಾಸ್ ಮಾಡ್ತಾ ಡ್ಯಾಮ್ ಕೂಡ ನೋಡ್ಬೋದು. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಒಂದು ಜಿಪ್ ಲೈನಲ್ಲಿ ಅಟ್ ಎ ಟೈಮ್ ಅವರು ಇಬ್ಬರನ್ನ ಸೆಂಡ್ ಮಾಡ್ಬೋದು. ಸೊ 2 ಜಿಪ್ ಲೈನ್ನ ಇಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿರೋಂಥ ಈ ಒಂದು ಸಿನಿಕ್ ವ್ಯೂನ ಹಾಗೆ ಡ್ಯಾಮ್ನ ನೋಡ್ಬೋದು. ಹೇಗಿದೆ ಅಂತ ಹೇಳಿದ್ರೆ ಏನೋ ಡ್ರೋನ್ ಶಾಟಲ್ಲಿ ನೋಡ್ತಿದ್ದೀವೇನೋ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ.
ಹಾಗೆ ಇಲ್ಲಿ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಗೇನ್ ಸ್ವಿಂಗ್ ಕೂಡ ಇದೆ. ಸೊ ನಾನಿವಾಗ ಗೇನ್ ಸ್ವಿಂಗ್ನ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಗೇನ್ ಸ್ವಿಂಗ್ಗೆ ಬಂದು 290 rupees ನನಗೆ ಚಾರ್ಜ್ ಮಾಡ್ತಾರೆ. Oh my god! Oh god! So scary! Oh my god! ಗೇನ್ ಸ್ವಿಂಗ್ ಆಡಬೇಕಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಹಾಗೆ ಸೂಪರ್ ಆಗಿರೋವಂಥ ವ್ಯೂನ ಎಂಜಾಯ್ ಮಾಡಿದ್ವಿ. ನನಗಂತೂ 2 ಜಿಪ್ಲೈನ್ ಹಾಗೆ ಗೇನ್ ಸ್ವಿಂಗ್ ಎರಡೂ ಕೂಡ ಬೆಸ್ಟ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಇಲ್ಲಿ ಬಂದಾಗ ಮಿಸ್ ಮಾಡ್ತಾರೆ, ಇವೆರಡು ಟ್ರೈ ಮಾಡಿ. ನಿಮಗೂ ನಿಜವಾಗ್ಲೂ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹಾಗೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹಾಗೆ ಇಲ್ಲಿ ಬೇರೆ ರೈಡ್ಸ್ಗಳು ಕೂಡ ಇದೆ. ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು. ಜೊತೆಗೆ ಇಲ್ಲಿ ಪಾರ್ಕ್ ಮಾಡಿದ್ದಾರೆ, ಗಾರ್ಡನ್ ಎಲ್ಲ ಇದೆ, ಅದರಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಜೊತೆಗೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇಟ್ಟಿದ್ದಾರೆ. ಸೊ ನಾವು ಟಾಪಲ್ಲಿ ಹೋಗಿ ಇಲ್ಲಿರೋಂಥ ವ್ಯೂಸ್ನ ಎಂಜಾಯ್ ಮಾಡ್ಬೋದು. ನಾವಿಲ್ಲಿ ನೋಡ್ತಾ ಇರ್ಬೋದು ಎಂಟೈರ್ ಪಾರ್ಕಲ್ಲಿರುವಂತಹ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲವೂ ಕೂಡ ನಾವು ಟಾಪ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನಾವು ರಿವರು ಮತ್ತು ಡ್ಯಾಮ್ ಕೂಡ ನೋಡ್ಬೋದು. ಇಲ್ಲಿಂದಂತೂ ವ್ಯೂ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವಂತೂ ಒಂದು ಒಳ್ಳೆ ಬ್ಯಾಂಗ್ಳೂರಿಂದ ವಾಯ್ನಾಡ್ಗೆ ಒಂದೊಳ್ಳೆ ಲಾಂಗ್ ಡ್ರೈವ್ ಮಾಡ್ಕೊಂಡು ಬಂದು ಅಡ್ವೆಂಚರ್ ಪಾರ್ಕಲ್ಲಿ ಕೆಲವೊಂದು ಅಡ್ವೆಂಚರ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವಾಯ್ನಾಡಲ್ಲಿರುವಂತಹ ಏನೇನೆಲ್ಲ ಟೂರಿಸ್ಟ್ ಸ್ಪಾಟ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊತೀವಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. We'll see you in the next video. Till then, take care. Bye-bye.